ಸೀಕ್ರೆಟ್ ಟಾಸ್ಕ್ಗಳು ಯಾವುವು? ಬಿಜೆಪಿಗೆ ಸೆಡ್ಡು ಹೊಡೆಯೋಕೆ ಗೌಡರು ಸಿದ್ದರಾಮಯ್ಯರ ಪಟ್ಟುಗಳೇನು? ಇದೇ ಈ ಹೊತ್ತಿನ ವಿಶೇಷ 3 ಟಾಸ್ಕ್ ಫೋರ್ಸ್. ನಾನು ಚೈತ್ರ ರಾಜ್. ಗೌಡರ ಚಕ್ರವ್ಯೂಹ, ಸಿದ್ದು ರಣವ್ಯೂಹ. ರಾತ್ರೋರಾತ್ರಿ ಬಿಎಸ್ವೈಗೆ ಸಿಕ್ಕಿದ ಸೂಚನೆ. ಪರಮಾಪ್ತರಿಗೆ ಸಂತೋಷ ಸೀಕ್ರೆಟ್ ಟಾಸ್ಕ್. ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ. ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ. ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ. ಹೌದು, ಸಿಎಂ ಹುದ್ದೆನೇ ಅಲ್ಲ, ಯಾವ ಹುದ್ದೆನೂ ಶಾಶ್ವತ ಅಲ್ವೇ ಅಲ್ಲ. ಸಮಯ ಬಂದಾಗ ಎದ್ದು ನಡೀತಿರ್ಬೇಕಷ್ಟೇ. ಅಷ್ಟಕ್ಕೂ ಯಡಿಯೂರಪ್ಪ ಈ ಮಾತನ್ನ ಹೇಳಿದ್ದಿದ್ದು ದೋಸ್ತಿ ಸರ್ಕಾರದ ಸಮಯದಲ್ಲಿ. ಆದ್ರೆ ಈಗಲೂ ಮತ್ತು ಯಾವಾಗ್ಲೂ ಈ ಮಾತು ಪ್ರಸ್ತಾಪವಾಗೇ ಇರುತ್ತೆ. ಈಗ ಬಿಎಸ್ವೈ ಸಿಎಂ ಸೀಟಲ್ಲಿ ಕೂತಿದ್ದಾರೆ. ಹಾಗಂತ ಅದು ಶಾಶ್ವತ ಹುದ್ದೆ ಏನಲ್ಲ. ಉಳಿದ 3.5 ವರ್ಷವೇನಾದ್ರೂ ಇರ್ತಾರಾ ಅಂದ್ರೆ ಅದು ಗೊತ್ತಿಲ್ಲ. ಇಂದಿನ ಪರಿಸ್ಥಿತಿ ನೋಡಿದ್ರೆ ಯಾವಾಗ ಎದ್ದು ನಡಿಬೇಕಾದ ಪರಿಸ್ಥಿತಿ ಬರುತ್ತೋ ಏನೋ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ಗೆ ಅಲ್ಪಮತದ ಸರ್ಕಾರವಾಗಲಿ, ಭಿನ್ನಮತದ ತಲೆನೋವಾಗಲಿ, ಓಲೈಕೆ ರಾಜಕೀಯವಾಗಲಿ ಬೇಕಾಗಿಲ್ಲ. ಅವರ ಟಾರ್ಗೆಟ್ಟೇ ಬೇರೆ. ಅದಕ್ಕಾಗಿ ಭಾರೀ ತಂತ್ರಗಾರಿಕೆ ನಡೆಯುತ್ತಿದೆ. ಅದು ಅಂತಿಂಥ ಟಾರ್ಗೆಟ್ ಅಲ್ಲ. ಅಮಿತ್ ಶಾ ಅಂಡ್ ಟೀಮ್ ಉರುಳಿಸ್ತಿರೋ ದಾಳಗಳು ಅಂದ್ರೆ ಸಾಮಾನ್ಯನ. ಶಾ ಏಟಿಗೆ ವಿರೋಧಿಗಳು ಠುಸ್ ಅಂದ್ಬಿಡಬಹುದು. ಬಿಜೆಪಿಯಲ್ಲೂ ಕೆಲವರಿಗೆ ತಳಮಳ ಉಂಟಾಗಬಹುದು. ಖಾತೆ ಜೊತೆ ಖ್ಯಾತೆನೂ ಫಿಕ್ಸ್ ಆಯ್ತು. ಎಷ್ಟು ದಿನ ಉಳಿಯುತ್ತೆ ಅಲ್ಪಮತದ ಸರ್ಕಾರ? ಬಿಎಸ್ವೈ ಸಿಎಂ ಆಗಿರೋದು 106 ಅಲ್ಪಮತದ ಬೆಂಬಲದಿಂದ. ಸರ್ಕಾರ ಸುಭದ್ರವಾಗಬೇಕಾದ್ರೆ 113 ಮ್ಯಾಜಿಕ್ ನಂಬರ್ ಬೇಕೇ ಬೇಕು. ಅದಕ್ಕೆ ಕೋರ್ಟ್ ಅಲ್ಲಿರೋ ಅನರ್ಹರ ಅರ್ಜಿ ಇತ್ಯರ್ಥ ಆಗಬೇಕು. 17 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕು. ಅದರಲ್ಲಿ ಬಿಜೆಪಿ ಕನಿಷ್ಠ 8 ಸ್ಥಾನವನ್ನಾದ್ರೂ ಗೆಲ್ಲಬೇಕು. ಅಲ್ಲಿ ತನಕ ಬಿಎಸ್ವೈಗೆ ನೆಮ್ಮದಿ ಇಲ್ಲ. ಹಾಗಂತ ಈಗಲೂ ಯಡಿಯೂರಪ್ಪ ಆರಾಮಾಗೇನೂ ಇಲ್ಲ. ಅವರ ಕುರ್ಚಿ ಅಡಿಯಲ್ಲಿರೋದು ಬರೀ ಮುಳ್ಳುಗಳೇ. ಒಂದ್ ಕಡೆ ಹೈಕಮಾಂಡ್ ನೇಮಿಸಿರೋ 3 ಡಿಸಿಎಂಗಳು ಮಕ್ಕಳ ಮುಳ್ಳಾಗಿದ್ದಾರೆ. ಇನ್ನೊಂದು ಕಡೆ ಸಚಿವರಾದವರು ಒಳ್ಳೆ ಖಾತೆ ಸಿಕ್ಕಿಲ್ಲ ಅಂತ, ಏನೂ ಸಿಗದವರು ನಮ್ಗ್ಯಾವಾಗ ಸಚಿವಗಿರಿ ಅಂತ ಮುನಿಸು ತೋರಿಸ್ತಿದ್ದಾರೆ. ಭಿನ್ನಮತದ ಹೊಗೆ ಹರಡಿ ಬಿಎಸ್ವೈ ನೆಮ್ಮದಿಯ ಉಸಿರಾಟಕ್ಕೆ ಅಡ್ಡಿ ಆಗ್ತಿದ್ದಾರೆ. ಹೀಗಾಗಿ ಬಿಎಸ್ವೈ ಸರ್ಕಾರ ಉಳಿಯುತ್ತಾ ಇಲ್ಲ ಉರುಳುತ್ತಾ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ಮೂರು ಪಕ್ಷಗಳಲ್ಲೂ ಮಧ್ಯಂತರ ಜಪ. ಸಿದ್ದರಾಮಯ್ಯರಿಂದ ಅಹಿಂದ ರಣವ್ಯೂಹ. ಅತಂತ್ರ ಫಲಿತಾಂಶ ಬಂದಾಗ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಸರ್ಕಾರ ರಚಿಸೋಕೆ ಆಸಕ್ತಿಯೇ ತೋರಿಸಿರಲಿಲ್ಲ. ಯಡಿಯೂರಪ್ಪರೇ ಒತ್ತಡ ಹೇರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆಗ ಬಲ ತೋರಿಸೋಕೆ ಆಗಿರಲಿಲ್ಲ. ನಂತರ ನಡೆದಿದ್ದು 6 ಬಾರಿ ಆಪರೇಷನ್ ಕಮಲದ ಸರ್ಕಸ್. 6 ಬಾರಿ ಬಿಎಸ್ವೈ ಫೇಲ್ಯೂರ್. ಕೊನೆಗೆ ಬಿಜೆಪಿ ಹೈಕಮಾಂಡ್ ಸಾಥ್ ಕೊಟ್ಟಿದ್ದಕ್ಕೆ 7ನೇ ಸಲ ಆಪರೇಷನ್ ಸಕ್ಸಸ್ ಆಯಿತು. ನಂತರ ಆದದ್ದು ಗೊತ್ತೇ ಇದೆ. 26 ದಿನ ಹಾಳೂರಲ್ಲಿ ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ ರಾಜ್ಯ ಸಂಪುಟವನ್ನು ಬಿಎಸ್ವೈ ಒಬ್ಬರೇ ಮುನ್ನಡೆಸಿದ್ರು. ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಿ ಅಂತ ದೆಹಲಿಗೆ ಹೋದಾಗ್ಲಿಲ್ಲ. ಬಿಎಸ್ವೈಗೆ ಸಿಕ್ಕಿದ್ದು ರೆಡ್ ಸಿಗ್ನಲ್. ಹಲವು ದಿನಗಳ ಸರ್ಕಸ್ ಡ್ರಾಮಾದ ನಂತರ 17 ಮಂದಿ ಬಿಎಸ್ವೈ ಮಂತ್ರಿಮಂಡಲ ಸೇರಿದ್ದಾರೆ. ಈಗ ಅಸಲಿ ಆಟ ಶುರುವಾಗಿದೆ.
ಬಿಜೆಪಿಯಲ್ಲಿನ ಭಿನ್ನಮತದ ಲಾಭ ಪಡೆಯುತ್ತಿರುವ ವಿಪಕ್ಷಗಳು ಮಧ್ಯಂತರ ಚುನಾವಣೆಯ ಜಪ ಮಾಡುತ್ತಿವೆ. ಸಿದ್ದರಾಮಯ್ಯ ಅಹಿಂದಾಸ್ತ್ರ ಪ್ರಯೋಗಕ್ಕೆ ತಾಲೀಮು ಶುರು ಮಾಡಿದ್ದಾರೆ. ಅತ್ತ ಬಿಜೆಪಿ ನಾಯಕರಿಗೂ ಚುನಾವಣೆಗೆ ಹೋಗ್ಬಿಟ್ರೆ ಸಾಕು ಅನ್ನೋ ಹಾಗಾಗಿದೆ. ಯಡಿಯೂರಪ್ಪ ಸಿಎಂ ಆಗಿದ್ರೂ ಅವರ ಹಿಂದೆ ಮುಂದೆ ಸುತ್ತಮುತ್ತ ಅನುಕೂಲವಾಗೇನೂ ಇಲ್ಲ. ಯಾರದೋ ತಾಳಕ್ಕೆ ಕುಣಿಯೋ ಗೊಂಬೆ ತರ ಆಗಿದ್ದಾರೆ ಬಿಎಸ್ವೈ. ಹೀಗಾಗಿ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನೋದು ವಿಪಕ್ಷಗಳ ಲೆಕ್ಕಾಚಾರ. ಯಡಿಯೂರಪ್ಪನವ್ರನ್ನ ಈ ಸಲ ಮುಖ್ಯಮಂತ್ರಿ ಮಾಡಕ್ಕೆ ಇಷ್ಟ ಇರಲಿಲ್ಲ. ಅವರಿಗೆ ಚುನಾವಣೆಗೆ ಹೋಗ್ಬೇಕು ಅನ್ಕೊಂಡಿದ್ರು. ಯಡಿಯೂರಪ್ಪ ಏನೋ ಗುಹಾಗರ್ ಕಂಡು ಮುಖ್ಯಮಂತ್ರಿ ಆಗಿದ್ದಾರೆ. ಬಟ್ ಎಷ್ಟು ದಿನ ಇರ್ತದೆ ಅಂತ ಹೇಳ್ತಾರೆ. ಸಂತೋಷ್ ಆಟದಲ್ಲಿ ಬಡವಾದ್ರ ಬಿಎಸ್ವೈ ಸಂಘ ಪರಿವಾರದ ಸೂಚನೆಯಂತೆ ನಡೆಯುತ್ತಿದೆಯಾ? ಸಂಪುಟ ರಚನೆ ವೇಳೆ ಯಡಿಯೂರಪ್ಪರದ್ದು ಒಂದು ಲಿಸ್ಟ್, ಆರ್ಎಸ್ಎಸ್ನ ಸಂತೋಷ್ ಅವರದ್ದು ಒಂದು ಲಿಸ್ಟ್ ಹೈಕಮಾಂಡ್ ಕೈ ಸೇರಿತ್ತಂತೆ. ಕೊನೆಗೆ ಮೇಲುಗೈ ಸಾಧಿಸಿದ್ದು ಸಂತೋಷ್ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಯಾದ ವಿಷಯ. ಅದಾದ ನಂತರವೂ 3 ಡಿಸಿಎಂಗಳನ್ನ ನೇಮಿಸಿ ಬಿಎಸ್ವೈಗೆ ಮೂಗುದಾರ ಹಾಕಲಾಯಿತು. ಆಪರೇಷನ್ ಸಕ್ಸಸ್ ಮಾಡಿದ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಡಿಸಿಎಂ ಸ್ಥಾನ ಕೊಟ್ಟಿದ್ದು ಮತ್ತೊಬ್ಬ ಒಕ್ಕಲಿಗ ನಾಯಕ ಆರ್ ಅಶೋಕ್ಗೆ ಬೇಜಾರು ತರಿಸಿತು. ಚುನಾವಣೆಯಲ್ಲಿ ಸೋತಿದ್ದ ಲಕ್ಷ್ಮಣ ಸವದಿಯನ್ನ ಸಚಿವ ಮಾಡಿದ್ದಲ್ಲದೆ ಡಿಸಿಎಂ ಕೂಡ ಮಾಡಿದ್ದು ಹಲವು ಹಿರಿಯ ನಾಯಕರಿಗೆ ನುಂಗಲಾರದು ತುತ್ತಾಯಿತು. ದಲಿತ ಕೋಟಾದಲ್ಲಿ ಡಿಸಿಎಂ ಕನಸು ಕಂಡಿದ್ದ ಶ್ರೀರಾಮುಲುಗೆ ಪರ್ಯಾಯ ನಾಯಕನಾಗಿ ಹೊರಹೊಮ್ಮಿದ್ದು ಗೋವಿಂದ ಕಾರಜೋಳ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಿರೋದು ಲಕ್ಷ್ಮಣ ಸವದಿ ಹೆಸರು. ಯಾಕಂದ್ರೆ ಈ ಹೆಸರು ಮುಂದೆ ಯಡಿಯೂರಪ್ಪ ಬುಡ ಅಲ್ಲಾಡಿಸಿದ್ರು ಅಚ್ಚರಿ ಇಲ್ಲ. ಕಟೀಲ್ ಮೂಲಕ ಆರ್ಎಸ್ಎಸ್ ಬಿಗಿ ಹಿಡಿತ. ಬಿಜೆಪಿ ಹೈಕಮಾಂಡ್ 150 ಟಾರ್ಗೆಟ್. ಸಂಪುಟ ರಚನೆ ಹಾಗೂ ಭಿನ್ನಮತದ ವಿಚಾರವನ್ನ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋದಾಗ ಬಿಎಸ್ವೈಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರಲಿಲ್ಲ. ಇನ್ನೊಂದೆಡೆ ರಾಜ್ಯದ ಹಿರಿಯ ನಾಯಕರಾದ ಆರ್ ಅಶೋಕ್, ಶ್ರೀರಾಮುಲು, ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಸಿಟಿ ರವಿ ಅಂತವರಿಗೂ ಸೂಕ್ತ ಮನ್ನಣೆ ಕೊಟ್ಟಿಲ್ಲ. ಈ ನಡುವೆ ಮಂಗಳೂರು ಭಾಗಕ್ಕಷ್ಟೇ ಸೀಮಿತವಾದ ನಳಿನ್ ಕುಮಾರ್ ಕಟೀಲ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲಾಗಿದೆ. ಇದನ್ನು ನೋಡ್ತಿದ್ರೆ ರಾಜ್ಯ ಬಿಜೆಪಿಯನ್ನು ಆರ್ಎಸ್ಎಸ್ ಹಿಡಿತಕ್ಕೆ ತೆಗೆದುಕೊಂಡು ಪರ್ಯಾಯ ನಾಯಕತ್ವ ಹಾಗೂ ಹೊಸದೊಂದು ತಂಡಾನೆ ಹುಟ್ಟುಹಾಕೋ ಪ್ರಯತ್ನ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಮೂಡುತ್ತಿದೆ. ಇಷ್ಟೆಲ್ಲ ಕಸರತ್ತು ಮೇಲಾಟ ನಡೀತಿರೋದು ಮಿಷನ್ 150ಗಾಗಿ. ರಾತ್ರೋರಾತ್ರಿ ಬಿಎಸ್ವೈಗೆ ಸಿಕ್ಕಿತ ಸೂಚನೆ. ಪರಮಾಪ್ತರಿಗೆ ಸಂತೋಷ್ ಸೀಕ್ರೆಟ್ ಟಾಸ್ಕ್. ಒಂದು ಕಾಲಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪರದ್ದೇ ನಡೆಯುತ್ತಿತ್ತು. ಈಗ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸೇರಿ ಹಲವು ಆರ್ಎಸ್ಎಸ್ ನಾಯಕರಿಗೆ ಬಿಎಸ್ವೈ ಅಂದ್ರೆ ಅಷ್ಟಕ್ಕಷ್ಟೇ. ಹಾಗಂತ ಅವರನ್ನ ಏಕಾಏಕಿ ಸೈಡ್ ಲೈನ್ ಮಾಡೋಕೆ ಸಾಧ್ಯನೇ ಇಲ್ಲ. ಈಗಲೂ ಯಡಿಯೂರಪ್ಪ ಲಿಂಗಾಯತರ ಪ್ರಬಲ ನಾಯಕ. ಅವರನ್ನ ಬಿಟ್ಟು ರಾಜಕೀಯ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲ. ಹೀಗಾಗಿ ಬಿಎಸ್ವೈರನ್ನು ಮುಂದಿಟ್ಟುಕೊಂಡೇ ಭಾರೀ ತಂತ್ರಗಾರಿಕೆ ನಡೆಯುತ್ತಿದೆ. ಒಂದು ಕಡೆ ಬಂಡಾಯವಿದ್ದವರಿಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ. ಯಾರಾದ್ರೂ ಚಕಾರ ಎತ್ತಿದ್ರೆ ಅವರನ್ನು ಸಂಪುಟದಿಂದ ಕಿತ್ತು ಬಿಸಾಕಿ ಅಂತಾನೆ ಹೈಕಮಾಂಡ್ ಯಡಿಯೂರಪ್ಪಗೆ ಖಡಕ್ ಸಂದೇಶ ಕೊಟ್ಟಿದೆ. ಹೀಗಾಗಿ ಬಂಡಾಯದ ಬಾವುಟ ಬೀಸಿದವರು ಈಗ ತೆಪ್ಪಗೆ ಕೂತಿದ್ದಾರೆ. ಇದೇ ಬಿಸಿಯಲ್ಲೇ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ತಮ್ಮ ಅತ್ಯಾಪ್ತರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಸಂತೋಷ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್ ಏನು? ಚುನಾವಣೆಗೆ ಸಿದ್ಧವಾಗ್ತಿದೆಯಾ ಬಿಜೆಪಿ ಪಾಳೆಯ? ಭಿನ್ನಮತ ಹಾಗೂ ಬಹುಮತದ ತಿಕ್ಕಾಟದಲ್ಲಿ ಸರ್ಕಾರವನ್ನ ಮುನ್ನಡೆಸೋದು ಅಮಿತ್ ಶಾ ಅಂಡ್ ಟೀಮ್ಗೆ ಇಷ್ಟಾನೇ ಇಲ್ಲ. ಅವರದ್ದೇನಿದ್ರು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಎರಡೂ ಹಕ್ಕಿಗಳ ರೆಕ್ಕೆ ಮುರಿದು ಸುಭದ್ರವಾಗಿ ನೆಲೆಯೂರೋದೇ ಗುರಿ. ಹೀಗಾಗಿ ಬಿಎಸ್ವೈ ಉಳಿದ ಅವಧಿ ಪೂರ್ಣಗೊಳಿಸಲೂಬಹುದು, ಇಲ್ಲವೇ ಮಧ್ಯಂತರ ಚುನಾವಣೆ ಎದುರಾಗಲೂಬಹುದು. ಯಾವುದಕ್ಕೂ ಸಿದ್ಧವಾಗಿರಲು ಬಿಜೆಪಿ ರಣತಂತ್ರ ಹೆಣೆಯುತ್ತಿದೆ. ಇದಕ್ಕಾಗಿ ಆರ್ಎಸ್ಎಸ್ ಹಿನ್ನೆಲೆ ಇರುವ ಹಾಗೂ ಆರ್ಎಸ್ಎಸ್ ಮಾತು ಕೇಳುವ ಹೊಸ ಪಡೆಯನ್ನೇ ಸಜ್ಜುಗೊಳಿಸಲಾಗ್ತಿದೆ. ಅಂದಹಾಗೆ ಸಂತೋಷ್ ಕೂಡ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದ್ರಿಂದ ನಿಧಾನವಾಗಿ ಬಿಎಸ್ವೈರನ್ನ ಸೈಡ್ ಲೈನ್ ಮಾಡಿ ರಾಜ್ಯದಲ್ಲಿ ತಮ್ಮದೇ ಸಾಮ್ರಾಜ್ಯ ಸ್ಥಾಪಿಸೋಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ನಳಿನ್ ಕುಮಾರ್ ಕಟೀಲ್ರನ್ನ ಮುಂದಿಟ್ಟು ಸಂಘದ ದಾಳಗಳನ್ನ ಉರುಳಿಸುತ್ತಿರುವ ಸಂತೋಷ್ ಹೈಕಮಾಂಡ್ ಸೂಚನೆಯಂತೆ 150 ಸೀಟು ಬೆನ್ನು ಬಿದ್ದಿದ್ದಾರಂತೆ. ಜೆಡಿಎಸ್ ಕಾಂಗ್ರೆಸ್ನಲ್ಲೂ ಚುನಾವಣೆಗೆ ಸಜ್ಜು.
ಬಿಜೆಪಿ ನಾಯಕರು ಈಗಿನ ಸರ್ಕಾರ ಉಳಿಸುವುದಕ್ಕಿಂತ ಮುಂಬರುವ ಚುನಾವಣೆಯಲ್ಲಿ 150 ಸೀಟು ಗೆಲ್ಲೋದು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಸಂಪೂರ್ಣವಾಗಿ ಮುಳುಗಿಸಿ ಬಿಡೋಕೆ ಭರ್ಜರಿ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸಂತೋಷ್ ಮೂಲಕ ಈಗಾಗಲೇ ಒಂದೊಂದೇ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಬುಡ ಅಲ್ಲಾಡ್ತಿರೋದು ಗೊತ್ತಾಗಿದ್ದೇ ತಡ ಮೈ ಕೊಡವಿಕೊಂಡು ಎದ್ದಿರೋ ಕಾಂಗ್ರೆಸ್ ಜೆಡಿಎಸ್ ಕಲಿಗಳು ಬೇರೆಯದೇ ಸರ್ಕಸ್ಗಳನ್ನು ಮಾಡೋಕೆ ಶುರು ಮಾಡಿದ್ದಾರೆ. ಬಿಜೆಪಿ ಟಾರ್ಗೆಟ್ ಇರೋದು 150 ಸೀಟಿಗಾಗಿ. ಆದ್ರೆ ಪ್ರಬಲರನ್ನ ದೂರ ಇಟ್ಟು ಹೊಸ ಟೀಮ್ ಮಾಡಿದ್ರೆ ಗೆಲ್ಲೋದಕ್ಕಾಗತ್ತಾ? ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಳಿ ಇರೋ ಅಸ್ತ್ರಗಳೇನು? ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕೋಕೆ ಇವರ ಕೈಯಲ್ಲಿ ಆಗುತ್ತಾ? ಬಿಎಸ್ವೈ ಸರ್ಕಾರ ಉಳಿಸಿಕೊಳ್ಳೋಕೆ ಹೆಣಗಾಡ್ತಿರುವ ಮಧ್ಯೆಯೇ ಟಾರ್ಗೆಟ್ 150ಗಾಗಿ ಬಿಜೆಪಿಯಲ್ಲಿ ಟಾಸ್ಕ್ ಫೋರ್ಸ್ ಒಂದು ರೆಡಿಯಾಗ್ತಿದೆ. ಬಿಜೆಪಿ ಚಾಣಕ್ಯನ ಅಣತಿಯಂತೆ ಅದು ಸಜ್ಜಾಗ್ತಿದ್ದು ವಿರೋಧ ಪಕ್ಷಗಳ ನಿದ್ದೆಗೆಡಿಸಿದೆ. ಹೀಗಾಗಿ ಅವು ಕೂಡ ತಾಲೀಮಿಗೆ ರಣಕಣ ರೆಡಿ ಮಾಡ್ಕೊಳ್ತಿವೆ. ರೆಡಿ ಆಗ್ತಿದೆ ಬಿಜೆಪಿ ಟಾಸ್ಕ್ ಫೋರ್ಸ್. ಸಿದ್ದು ಅಹಿಂದಾಸ್ತ್ರ ವರ್ಕೌಟ್ ಆಗುತ್ತಾ? ಅನರ್ಹರ ಕ್ಷೇತ್ರದಲ್ಲಿ ಟಗರಿನ ಆಟ ನಡೆಯುತ್ತಾ? ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಪವರ್ ಇರೋದು ಕರ್ನಾಟಕದಲ್ಲಿ ಮಾತ್ರ. ಆ ಪವರ್ ಅನ್ನು ಸೂಪರ್ ಪವರ್ ಆಗಿ ಬದಲಾಯಿಸೋದು ಬಿಜೆಪಿ ಚಾಣಕ್ಯನ ಗುರಿ. ಅದಕ್ಕಾಗಿ ಒಂದು ಟಾಸ್ಕ್ ಫೋರ್ಸ್ ರೆಡಿ ಆಗ್ತಿದೆ. ಈಗಾಗಲೇ ಜಾತಿ ಪ್ರದೇಶದ ಆಧಾರದಲ್ಲಿ ಬ್ರಹ್ಮಾಸ್ತ್ರಗಳನ್ನ ಉರುಳಿಸಲಾಗಿದೆ. ಆರ್ಎಸ್ಎಸ್ನ ಪಕ್ಕಾ ಟೀಮ್ ಒಂದು 10 ರೀತಿಯಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಿದೆ. ಹೀಗಿರುವಾಗಲೇ ಕಾಂಗ್ರೆಸ್ನ ಟಗರು ಗುಮ್ಮೋಕೆ ರೆಡಿಯಾಗಿ ನಿಂತಿದೆ. ಇದು ರಾಜ್ಯ ರಾಜಕಾರಣಕ್ಕೆ ಹಳೆ ಹುಲಿ. ಇಲ್ಲಿನ ರಾಜಕೀಯ ಅಖಾಡದ ಪಟ್ಟುಗಳು ಟಗರಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಿ ಗುಮ್ಮಿದ್ರೆ ಯಾರಿಗೆ ಹೊಡೆತ ಬೀಳುತ್ತೆ ಅನ್ನೋದು ಟಗರಿಗೆ ಗೊತ್ತಿದೆ. ಹೀಗಾಗಿ ತಮ್ಮ ಹಳೆ ಸ್ಟೈಲ್ನಲ್ಲೇ ಸಿದ್ದರಾಮಯ್ಯ ಪಕ್ಷ ಕಟ್ಟೋಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಪ್ರವಾಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರಿಗೆ ಹತ್ತಿರವಾಗುವ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಇನ್ನು ಬಂಡೆದ್ದು ರಾಜೀನಾಮೆ ಕೊಟ್ಟ ಶಾಸಕರು ಅನರ್ಹರಾಗುವಂತೆ ಮಾಡಿದ್ದ ಸಿದ್ದು ಈಗ ಅವರ ವಿರುದ್ಧ ಸಮರ ಸಾರಿದ್ದಾರೆ. ಹಣಕ್ಕಾಗಿ ಶಾಸಕ ಸ್ಥಾನ ಮಾರಿಕೊಂಡಿದ್ದಾರೆ. ಅವರನ್ನು ಮತ್ತೆ ಗೆಲ್ಲಿಸಬೇಡಿ ಅಂತ 17 ಕ್ಷೇತ್ರಗಳಲ್ಲೂ ಸಿದ್ದು ಪ್ರಚಾರಕ್ಕಿಳಿದಿದ್ದಾರೆ. ಕತ್ತಿ ಜೊತೆ ಟಗರು ದೋಸ್ತಿ ಮಾಡಿಕೊಳ್ತಾ ಕಮಲದ ಒಳಜಗಳವೇ ಸಿದ್ದುಗೆ ಅಸ್ತ್ರನ. ಮಂತ್ರಿಗಿರಿ ಸಿಗದೇ ಇದ್ದಿದ್ದಕ್ಕೆ ಉಮೇಶ್ ಕತ್ತಿ ಭಾರಿ ಜೋರಾಗಿ ಕತ್ತಿ ವರಸೆ ಪ್ರದರ್ಶನ ಮಾಡಿದ್ರು. ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿ ಹೊರಹಾಕಿದ್ರು. ಇದಾದ ನಂತರ ಸಿದ್ದರಾಮಯ್ಯ ಜೊತೆ ಕತ್ತಿ ಮಾತಾಡಿದ್ರು. ಒಂದು ಕಾಲದಲ್ಲಿ ಜನತಾದಳದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದ ಸಿದ್ದರಾಮಯ್ಯ ಹಾಗೂ ಉಮೇಶ್ ಕತ್ತಿ ಈಗ ಒಂದಾಗ್ತಾರ? ಸಿದ್ದು ತಂತ್ರಗಾರಿಕೆ ಮಾಡಿ ಅವರನ್ನು ಕಾಂಗ್ರೆಸ್ಗೆ ಎಳೆಯುತ್ತಾರ? ಗೊತ್ತಿಲ್ಲ. ಆದ್ರೆ ಒಳಗೊಳಗೆ ಸಿದ್ದರಾಮಯ್ಯ ಬಿಜೆಪಿ ಒಳಜಗಳಗಳನ್ನೇ ಬಂಡವಾಳ ಮಾಡಿಕೊಳ್ಳುತ್ತಿದ್ದಾರೆ. ಅತೃಪ್ತರಿಗೆ ಗಾಳ ಹಾಕೋ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಿವೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಅಧಿಕಾರ ಪೂರ್ಣಗೊಳಿಸುವುದು ಕಷ್ಟ. ಅಹಿಂದ ಸಂಘಟಿಸಿ ಕಾಂಗ್ರೆಸ್ಗೆ ಚೈತನ್ಯ. ದೋಸ್ತಿ ಬೇಡವೇ ಬೇಡ, ಸುಮ್ಮನೆ ವಿರೋಧ ಪಕ್ಷದಲ್ಲಿ ಕೂರೋಣ. ಬಿಜೆಪಿ ಅಧಿಕಾರ ಪೂರ್ತಿ ಮಾಡಲ್ಲ, ಆಗ ಕಾಂಗ್ರೆಸ್ಗೆ ಬಲ ಬರುತ್ತೆ. ಜನ ಬಿಜೆಪಿಯನ್ನು ದೂರ ಇಡ್ತಾರೆ ಅಂತ ಸಿದ್ದು ಈ ಮೊದಲೇ ರಾಹುಲ್ಗೆ ಹೇಳಿದ್ದರು. ಆದ್ರೆ ಆಗ ರಾಹುಲ್ ಕೇಳಿರಲಿಲ್ಲ. ಈಗ ದೋಸ್ತಿ ಮುರಿದು ಬಿದ್ದಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಬಿಜೆಪಿ ಸರ್ಕಾರ ಎಷ್ಟು ದಿನ ಇರುತ್ತೆ ಅನ್ನೋದು ಯಡಿಯೂರಪ್ಪನವರಿಗೂ ಗೊತ್ತಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಸಿದ್ದು ಅಖಾಡಕ್ಕಿಳಿದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕೈ ಪಕ್ಷ ಸಂಘಟನೆಗೆ ನಾನಾ ಕಸರತ್ತುಗಳನ್ನು ಮಾಡುತ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ಪಕ್ಷ ಬಲಪಡಿಸೋಕೆ ಭಾರಿ ತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಇನ್ನು ವಿಪಕ್ಷ ನಾಯಕ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಕೂಡ ರೇಸ್ನಲ್ಲಿದ್ದಾರೆ. ಇದೇ ವಿಚಾರವಾಗಿ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಸಿದ್ದುಗೆ ಟಾಂಗ್ ಕೊಡೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾವ ವಿರೋಧ ಪಕ್ಷದ ನಾಯಕರು ಬೇಡ, ಯಾರು ಅರ್ಜೆಂಟ್ ಅಲ್ಲಿದ್ದಾರೆ, ಎಲ್ಲ ಯಾರು ಏನಾರು ಆಗ್ಬೇಕಾದವ್ರಿಗೆ
ಕಾರ್ ಬೇಕಾದವ್ರಿಗೆ, ಮನೆ ಬೇಕಾದವ್ರಿಗೆ ಎಲ್ಲ ಹೋಗ್ಲಿ. ನನಗೆ ಇರೋ ಪರ್ಮನೆಂಟ್ ಆಗಿ ಮನೆ ಇದೆ. ಆದ್ರೆ ಇದೀಗ ಡಿಕೆಶಿ ಕೂಡ ತಣ್ಣಗಾಗಿದ್ದಾರೆ. ಸಿದ್ದರಾಮಯ್ಯ ನಮ್ಮ ನಾಯಕರು ಎಂಬ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯಗೆ ಈಗ ತಮ್ಮ ಪಕ್ಷದಲ್ಲೂ ಯಾವುದೇ ತಕರಾರುಗಳಿಲ್ಲ. ಏನೇ ಇದ್ರು ವಿರೋಧ ಪಾರ್ಟಿಯವ್ರ ಮೇಲೆ ಬೇಕಾದ್ರೆ ನಾನು ಫೈಟ್ ಮಾಡ್ತೀನಿ. ನಮ್ಮ ಪಾರ್ಟಿಯವ್ರ ಮೇಲೆ ಟಾಂಗ್ ಕೊಟ್ಬಿಟ್ಟು ಅವ್ರ ಹತ್ರ ಸಹಾಯ ಪಡೋದು, ಅವ್ರಿಗೆ ಕೆಲಸ ಮಾಡಿ ಅವ್ರನ್ನ ಟಾಂಗ್ ಕೊಡೋ ಪ್ರಶ್ನೆನೇ ಇಲ್ಲ. ಸುಮ್ಮನೆ ನಾನೇನೋ ಕಾರು, ಏನು ಸಿದ್ದರಾಮಯ್ಯವ್ರ ಕಾರ್ ಇಲ್ವೋ, ಮನೆ ಇಲ್ವೋ, ಅವ್ರಿಗೇನು ರಾಜಕಾರಣ ಇಲ್ವೋ. 10 ವರ್ಷ ನಮ್ಮ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ವಿರೋಧ ಪಾರ್ಟಿ ನಾಯಕರಾಗಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಕೆಲಸ ಮಾಡಿದ್ದೀವಿ. ಟಗರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡಕ್ಕೂ ಗುಮ್ಮೋ ಶಕ್ತಿ ಇದೆ. ಅದಕ್ಕೊಂದು ಪ್ರಬಲ ಅಸ್ತ್ರ ಕೂಡ ಇದೆ, ಅದೇ ಅಹಿಂದ. ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿ ಬೆಳಿಬೇಕಾದ್ರೆ ಅದರ ಹಿಂದಿರುವ ಶಕ್ತಿಯೇ ಅಹಿಂದ. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಬೇಕಾದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೂ ದಲಿತರು ಹೆಚ್ಚು ಕೈ ಹಿಡಿದಿದ್ರು. ಈಗ ಮತ್ತೆ ಸಿದ್ದು ಅಹಿಂದ ಹುತ್ತಕ್ಕೆ ಕೈ ಹಾಕಿದ್ದಾರೆ. ಅಹಿಂದ ವರ್ಗಗಳನ್ನ ಒಟ್ಟುಗೂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡಕ್ಕೂ ಡಿಚ್ಚಿಕೊಡೋಕೆ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಜೆಡಿಎಸ್ 3-4 ಜಿಲ್ಲೆಗಳಿಗೆ ಸೀಮಿತವಾಗಿರುವ ಪಕ್ಷ. ಗೌಡರು ಹೆಚ್ಚಿರೋ ಪ್ರದೇಶಗಳಲ್ಲಿ ಜೆಡಿಎಸ್ ಪಕ್ಷ ಪ್ರಬಲವಾಗಿದೆ. ಆದ್ರೆ ಈ ಬಾರಿ ಅಪ್ಪ ಮಕ್ಕಳು ಭಾರಿ ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಗೌಡರ ಲೆಕ್ಕಾಚಾರಗಳೇನು? ಬನ್ನಿ ನೋಡೋಣ. ಸಿಂಪಥಿ ಗಿಟ್ಟಿಸಿಕೊಳ್ಳಲು ಜೆಡಿಎಸ್ ಪ್ಲಾನ್. ಸಿದ್ದು ಮೇಲೆ ಗೂಬೆ ಕೂರಿಸೋ ಪ್ರಯತ್ನ. ನಾನೇ ಆ ನೋವನ್ನು ವಿಷಕಂತನಾಗಿ ನೋಡ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಕಣ್ಣೀರಿಗೂ ಗೌಡ್ರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ. ವೇದಿಕೆ ಹತ್ತಿದ್ರೆ ಕಣ್ಣೀರು ಸುರಿಸಿಯೇ ಮಾತು ಮುಂದುವರಿಸೋದು. ಗೌಡರ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಇದು ಭಾರಿ ವರ್ಕೌಟ್ ಆಗಿದೆ, ಆಗುತ್ತಿದೆ ಕೂಡ. ಈ ಬಾರಿಯೂ ಗೌಡ್ರು ಅಸ್ತ್ರ ಮಾಡಿಕೊಂಡಿರೋದು ಸಿಂಪಥಿ. ಹಾಸನ, ಮಂಡ್ಯ, ರಾಮನಗರ, ಮೈಸೂರು ಹಾಗೂ ತುಮಕೂರು ಈ 5 ಜಿಲ್ಲೆಗಳಲ್ಲಿ ಮಾತ್ರ ಜೆಡಿಎಸ್ಗೆ ನೆಲೆ ಇರೋದು. ಬಿಟ್ರೆ ಅಲ್ಲಲ್ಲಿ ಸ್ಥಳೀಯ ನಾಯಕರ ಪ್ರಭಾವದ ಮೇಲೆ ಜೆಡಿಎಸ್ ನಿಂತಿದೆ. ಜೆಡಿಎಸ್ಗೆ ನೆಲೆ ಇರೋ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಕೂಡ ಹಿಡಿತ ಹೊಂದಿದ್ದಾರೆ. ಇಲ್ಲೇನಾದ್ರೂ ಸಿದ್ದರಾಮಯ್ಯ ರಣತಂತ್ರ ಹುಡಿದ್ರೆ ಜೆಡಿಎಸ್ ನೆಲಕ್ಕಚ್ಚೋದು ಗ್ಯಾರಂಟಿ. ಇದನ್ನರಿತೇ ಗೌಡರು ಸಿದ್ದು ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡುತ್ತಿದ್ದಾರೆ. ದೋಸ್ತಿ ಸರ್ಕಾರ ಬೀಳಿಸಿದ ಆರೋಪ, ಗೂಬೆ ಕೂರಿಸಿ ಪ್ರಾಬಲ್ಯ ಕುಂದಿಸುವ ಯತ್ನ. ಮಂಡ್ಯ, ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಅಷ್ಟೊಂದು ಶಕ್ತಿ ಇಲ್ಲ. ಈ ಭಾಗದಲ್ಲಿ ಜೆಡಿಎಸ್ ಬಿಟ್ರೆ ನೆಕ್ಸ್ಟ್ ಪೈಪೋಟಿಗಿರೋದು ಕಾಂಗ್ರೆಸ್. ಸಿದ್ದರಾಮಯ್ಯ ಏನಾದ್ರೂ ಟೊಂಕ ಕಟ್ಟಿ ನಿಂತ್ರೆ ಜೆಡಿಎಸ್ಗೆ ಕಷ್ಟ. ದೋಸ್ತಿ ಸರ್ಕಾರದ ಬಜೆಟ್ನಲ್ಲಿ ಕುಮಾರಸ್ವಾಮಿ ರಾಮನಗರ, ಹಾಸನ ಹಾಗೂ ಮಂಡ್ಯ ಭಾಗಕ್ಕೆ ಹೆಚ್ಚಿನ ಅನುದಾನ ನೀಡಿದ್ರು. ಮಂಡ್ಯ ಜಿಲ್ಲೆಯೊಂದಕ್ಕೆ 800 ಕೋಟಿ ರೂಪಾಯಿ ಅನುದಾನ ನೀಡಿದ್ರು. ಇದೀಗ ದೋಸ್ತಿ ಸರ್ಕಾರ ಅಧಿಕಾರದಿಂದ ಕೆಳಗಿಳಿದಿದೆ. ಹೀಗಾಗಿ ಸಿದ್ದರಾಮಯ್ಯ ಬೆಂಬಲಿಗರಿಂದಲೇ ಸರ್ಕಾರ ಬಿದ್ದಿದ್ದು ಅಂತ ಗೂಬೆ ಕೂರಿಸೋ ಪ್ರಯತ್ನ ಮಾಡಿದ್ದಾರೆ ಗೌಡ್ರು. ಈ ಮೂಲಕ ಸಿಂಪಥಿ ಗಿಟ್ಟಿಸಿಕೊಳ್ಳೋ ಉದ್ದೇಶ ಅವರಲ್ಲಿದ್ದಂತೆ ಕಾಣುತ್ತಿದೆ. ಸಿದ್ದರಾಮಯ್ಯವ್ರಿಗೂ ಕುಮಾರಸ್ವಾಮಿಗೂ ಮೊದಲಿಂದಲೂ ತಿಕ್ಕಾಡ್ಕೊಂಡಿತ್ತು. ಈಗ ಅವರೇ ಹೇಳ್ಕೊತಾರೆ ನೀವೇ ತೆಗಿಬೇಕು ಅಂತ ಕಳಿಸಿದ್ರಿಂದ ನಾನೇನು ಹೇಳಕ್ಕೆ ಹೋಗಲ್ಲ. ಅವರ ಆತ್ಮೀಯರಾದ ಸ್ನೇಹಿತರುಗಳೇ ಹೇಳಿದ್ದಾರೆ. ಅವರ ಆತ್ಮೀಯ ಸ್ನೇಹಿತರೇ ಹೇಳಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯರ ಇಮೇಜ್ ಕುಂದಿಸಿದ್ರೆ ಮಾತ್ರ ಜೆಡಿಎಸ್ಗೆ ಹೆಚ್ಚಿನ ಲಾಭವಾಗುತ್ತೆ. ಹೀಗಾಗಿಯೇ ಸಿದ್ದರಾಮಯ್ಯ ಸರ್ಕಾರ ಬೀಳಿಸಿದ್ದರಿಂದ ಈ ಭಾಗದ ಅಭಿವೃದ್ಧಿ ಕುಂಠಿತವಾಯಿತು ಅಂತ ಹೇಳಿ ಪ್ರಚಾರ ಮಾಡಲು ಅಪ್ಪ ಮಕ್ಕಳು ಹೊರಟಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಇನ್ನೊಂದೆಡೆ ಕುಮಾರಸ್ವಾಮಿಗೆ ಮೊದಲೇ ಗೊತ್ತಿತ್ತು ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಬೀಳುತ್ತೆ ಅಂತ. ಹೀಗಾಗಿ ಅವರು ಹಿಂದಿನ ಜನಪ್ರಿಯ ಗ್ರಾಮ ವಾಸ್ತವ್ಯವನ್ನ ಶುರು ಮಾಡಿದ್ರು. ಉತ್ತರ ಕರ್ನಾಟಕದ ಭಾಗಗಳಿಗೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿನ ಜನರಿಗೆ ಹತ್ತಿರವಾಗಲು ಪ್ರಯತ್ನಿಸಿದ್ರು. ಮುಂದೆ ಚುನಾವಣೆ ಎದುರಾದ್ರೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಮತ ಕೇಳುವ ಪ್ಲಾನ್ ಅವರದ್ದು. ಒಟ್ನಲ್ಲಿ 3 ಪಕ್ಷಗಳು ಮಧ್ಯಂತರ ಚುನಾವಣೆಗೆ ಸಜ್ಜಾಗ್ತಿವೆ. ಮೂವರದ್ದು ಬೇರೆ ಬೇರೆ ಲೆಕ್ಕಾಚಾರ. ಯಾರ ಲೆಕ್ಕಾಚಾರ ಮೇಲಾಗುತ್ತೋ ನೋಡ್ಬೇಕು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.